ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವ್ರೆ, ನಾನು ಮಾಡ್ತಾ ಇರೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಪ್ರೀತಿನ ಉಳಿಸ್ಕೋಬೇಕು. ಅಮ್ಮ ಮಾಡ್ತಿರೋ ಒತ್ತಾಯ ಕಟ್ಬಿದ್ದು ಪ್ರೀತಿನ ಇಲ್ಲದೆ ಇನ್ಯಾವುದೋ ಹುಡುಗಿ ಕೊತ್ತಿಗೆ ಹೇಗೆ ತಾಳಿ ಕಟ್ಲಿ? ನನ್ನ ಮನಸ್ಸಲ್ಲಿರೋದು ವರಲಕ್ಷ್ಮಿ. ಮನಸ್ಸಲ್ಲಿ ವರಲಕ್ಷ್ಮಿನ ಇಟ್ಕೊಂಡು ಬೇರೆ ಹುಡುಗಿ ಮದುವೆ ಆಗಕ್ಕೆ ಹೇಗೆ ಸಾಧ್ಯ? ಪ್ರತಿ ಸಲ ನನ್ನ ಪ್ರೀತಿನ ಉಳಿಸ್ಕೋಬೇಕು ಅಂತ ಹೋಗಿ ಸೋತಿದ್ದೀನಿ. ಈಗ ಮೊದಲನೇ ಸಲ ಶ್ರಾವಣಿಯವ್ರ ಮಾತು ಕೇಳಿ ಒಂದು ದೊಡ್ಡ ನಿರ್ಧಾರ ತಗೊಂತಿದ್ದೀನಿ. ನನ್ನ ಪ್ರೀತಿ ಗೆಲ್ಲುತ್ತೆ ಅನ್ನೋ ನಂಬಿಕೆಯಲ್ಲಿ ಇಲ್ಲಿಂದ ಹೊರಡ್ತಿದ್ದೀನಿ. ಕಾಪಾಡು ಭಗವಂತ. ಎಲ್ಲಿಗೋ? ಅಮ್ಮ, ನೀನು ಎಲ್ಲಿಗೂ ಹೋಗೋ ಹಾಗಿಲ್ಲ, ಇಲ್ಲೇ ಇರ್ಬೇಕು ಅಷ್ಟೇ. ಯಾಕಮ್ಮ? ಯಾಕೆ ಎಲ್ಲಿಗೆ ಹೋಗ್ಬಾರ್ದು? ಇದೇನ್ ಮನೇನೋ ಇಲ್ಲೋ ಜೈಲ? ಓಹೋ, ನೀನ್ ಮದ್ವೆ ಆಗೋವರೆಗೂ ಇದನ್ನ ಜೈಲು ಅಂತಾನೆ ಅನ್ಕೋ, ಪರವಾಗಿಲ್ಲ. ನಿನ್ ಮಾತು ಕೇಳ್ಕೊಂಡು ಬೇರೆ ಹುಡುಗಿಗೆ ತಾಳಿ ಕಟ್ಟಿದ್ರೆ ಜೀವನ ಪರ್ಯಂತ ಈ ಮನೆ ನನಗೆ ಜೈಲೇ ಆಗಿರುತ್ತೆ. ವರ್ಧ, ನೀನೀಗ ಮದ್ವೆ ಗಂಡು ಕಣೋ. ನೀನ್ ಮದ್ವೆ ಆಗೋವರೆಗೂ ಸೊಸೆ ಈ ಮನೆ ಕಾಲಿಡೋವರೆಗೂ ನೀನು ಮನೆಯಿಂದ ಆಚೆ ಕಾಲಿಡ್ಕೂಡ್ದು. ಇಷ್ಟಕ್ಕೂ ಇಷ್ಟೊತ್ತಿನಲ್ಲಿ ನೀನು ಹೊರಗಡೆ ಹೋಗುವಂತ ಕೆಲಸ ಏನೋ ಇದೆ? ಅಮ್ಮ, ಅದು ನನ್ನ ಫ್ರೆಂಡ್ ವಿಕಾಸ್ ಅಂತ ಇದ್ನಲ್ಲ ಹುಬ್ಳಿಯಲ್ಲಿ, ಅವನು ಬೆಂಗಳೂರು ಬಂದಿದ್ದಾನಂತೆ. ನಾನು ಅವನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ, ಬೇಗ ಬಂದ್ಬಿಡ್ತೀನಿ. ಫ್ರೆಂಡ್ ಮಾತಾಡ್ಸೋದಕ್ಕೆ ನೀನ್ ಹೋಗ್ಬೇಕಾ? ಅಯ್ಯೋ ದಡ್ಡ ಅಲ್ಲ, ನೀನ್ ಅಲ್ಲಿಗೆ ಹೋಗೋ ಬದಲು ಅವನನ್ನೇ ಇಲ್ಲಿ ಕರ್ಸ್ಕೋಬಹುದಲ್ವಾ? ನಾನು ಕರ್ಸೋಣ ಅಂತಾನೆ ಅನ್ಕೊಂಡೆ ಅಮ್ಮ. ಆದ್ರೆ ಇಲ್ಲಿ ಇಷ್ಟೆಲ್ಲ ರಾಧಾಂತಗಳು ನಡೆದಿದೆ. ಅವನು ಇಲ್ಲಿ ಬರೋದು, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋದು, ನಿಮ್ಗೆಲ್ಲ ಸುಮ್ಮನೆ ಮುಜುಗರ ಆಗೋದು, ಇದೆಲ್ಲ ಬೇಡವೇ ಬೇಡ. ನಾನೇ ಹೋಗಿ ಮಾತಾಡ್ಸ್ಕೊಂಡು ಬೇಗ ಬಂದ್ಬಿಡ್ತೀನಿ ಬಿಡು. ಅಲ್ಲ, ನೀನು ಫ್ರೆಂಡ್ ಮಾತಾಡೋಕೆ ಅಂತಿದ್ಯಾ? ಈ ಬ್ಯಾಗ್ ಎಲ್ಲ ಯಾಕೋ? ಇದು ಪಾಪ ಅವನು ಆಫೀಸಿಂದ ಒಂದಿನ ಕೆಲಸ ಅಂತ ಬೆಂಗಳೂರಿಗೆ ಬಂದಂತೆ. ಇವಾಗೇನೋ ಆಫೀಸಲ್ಲಿ ಇನ್ನೂ 3 ದಿನ ಕೆಲಸ ಎಕ್ಸ್ಟೆಂಡ್ ಆಗಿದೆ ಅಂತೆ. ಅದಕ್ಕೆ ಬಟ್ಟೆಗಳು ತಂದಿಲ್ಲ, ನೀನ್ ಬಟ್ಟೆ ತಂದ್ಕೊಡು ಅಂತ ಹೇಳ್ದ. ಅದಕ್ಕೆ ನಾನು ಹೋಗಿ ಅವನಿಗೆ ಬಟ್ಟೆ ಕೊಟ್ಬಿಟ್ಟು ಬೇಗ ಬಂದ್ಬಿಟ್ಟು. ನನ್ಗೆ ಯಾಕೋ ನಿನ್ನ ಕಳ್ಸೋಕೆ ಮನ್ಸಿಲ್ಲ ಕಣೋ. ನೀನ್ ಹೋಗೋದು ನನಗೆ ಸರಿ ಅನಿಸ್ತಿಲ್ಲ. ಅಮ್ಮ, ಬೇಡ ಕಣೋ, ನೀನ್ ಹೋಗ್ಬೇಡ, ನನ್ಗೆ ಇಷ್ಟ ಇಲ್ಲ. ಸರಿ ಬಿಡು, ನಾನು ಕಾಲ್ ಮಾಡಿ ಬರೋದಿಲ್ಲ ಅಂತ ಹೇಳ್ಬಿಡ್ತೀನಿ. ಹಾ ವಿಕಾಸ್ ಮಗ, ಸಾರಿ, ನಾನು ಹೊರಟಿದ್ದೆ. ಮನೇಲಿ ಒಂದು ಚಿಕ್ಕ ಪ್ರಾಬ್ಲಮ್ ಆಗಿದೆ, ಬರೋದಿಕ್ಕೆ ಆಗ್ತಿಲ್ಲ. ಹಾ, ಬಟ್ಟೆ ತಗೊಂಡೇ ಹೊರಟಿದ್ದೆ. ಆದ್ರೆ ನಿಂಗೆ ನಾಳೆ ಇಂಟರ್ವ್ಯೂಗೆ ಬಟ್ಟೆ ಬೇಕಿತ್ತಲ್ವಾ? ಸಾರಿ ಮಗ, ನಾನು ಬರೋದಿಕ್ಕಾಗಲ್ಲ. ನೀನು ಬೇರೆ ಯಾರಿಗಾರು ಕಾಲ್ ಮಾಡು. ಬೇಗ ಹೋಗಿ ಬೇಗ ಬಾ. ಹಾ ಇಲ್ಲ, ನಾನು ಬರ್ತಾ ಇದ್ದೀನಿ, ಹೊರಟೆ. ಇನ್ನೇನು ಬಂದೆ, ಕಾಲ್ ಮಾಡ್ತೀನಿ. ಸರಿ, ಥ್ಯಾಂಕ್ ಯು. ಸರಿ ಅಮ್ಮ, ಥ್ಯಾಂಕ್ ಯು. ನಾನು ಹೋಗಿ ಬರ್ತೀನಿ. ಹುಷಾರು, ಬೇಗ ಬರ್ಬೇಕು. ಆಯ್ತಮ್ಮ. ಒಂದ್ ನಿಮಿಷ ಇರು. ಫ್ರೆಂಡ್ ಮಾತಾಡ್ಸಕ್ ಹೋಗ್ತಿದ್ಯಲ್ಲ, ಈ ಲಗ್ನ ಪತ್ರಿಕೆ ಕೊಡು. ಆ ಮದ್ವೆ ನಿಂತು ಹೋದ್ರೆ ಏನಂತೆ, ಈ ಮದುವೆ ನಮ್ಮಮ್ಮ ಇನ್ನೂ ಅದ್ಧೂರಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಮನೆಯವರೆಲ್ಲ ಒಟ್ಟಿಗೆ ಬರಬೇಕು, ಬಂದು ಆಶೀರ್ವಾದ ಮಾಡಿ ಅಂತ ಹೇಳಿ ಕರ್ಬಿಡ್ಬಾ. ಸರಿ ಅಮ್ಮ. ನಾನು ಮಾಡ್ತಿರೋದು ತಪ್ಪು ಅಂತ ನನಗೆ ಗೊತ್ತು ಅಮ್ಮ. ಆದರೆ ಪ್ರೀತಿಸೋ 2 ಜೀವಗಳನ್ನು ಒಂದು ಮಾಡೋಕ್ಕೆ ನನಗೆ ಇದನ್ನು ಬಿಟ್ಟರೆ ಬೇರೆ ಯಾವ ದಾರಿನೂ ಕಾಣ್ತಾ ಇಲ್ಲ.
ಅಯ್ಯೋ ಅಯ್ಯಯ್ಯೋ ಏನಾಯ್ತೆ? ಅಪ್ಪ ಹೊರಗ್ ನೋಡ್ದೇನೇನಪ್ಪ? ಹೊರಗೆ ಏನಾಯ್ತು? ಅಪ್ಪ ಮನೇಲೆಲ್ಲೂ ಹೊರಗ್ ಕಾಣಿಸ್ತಿಲ್ಲಪ್ಪ. ಅಯ್ಯೋ ಹೊರಗೆ ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಎಲ್ಲ ಕಡೆ ಸರಿಯಾಗಿ ಹುಡುಕ್ರಿ. ನಾವಿಂತ ಚೆನ್ನಾಗಿದೆ ಅದನ್ನ ನೋಡ್ಕೊಂಡು ನೀನ್ ಸಹಿಸ್ಕೊಂಡಿರಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀನ್ ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡು. ನೋಡ್ತಾ ಇದೀವಿ ಎಲ್ಲ ಕಡೆ ಫೋನ್ ಸಿಗ್ತಲ್ಲ, ಎಲ್ಲ ಏನ್ ಮಾಡ್ತಲ್ಲ. ಸುಬ್ಬು ಹೊರಗೊಂದು ಫೋನ್ ಮಾಡಪ್ಪ. ಮಾಡ್ತೀನಿ. ಏನು ಆಗ್ತಿಲ್ಲಪ್ಪ. ಬರೆಗೂ ಈ ಮನೆ ಮಗಳನ್ನ ಮನೆಯಿಂದ ಆಚೆನೆ ಹಾಕ್ಬಿಟ್ಲಲ್ಲೋ ಈ ಮನೆ ಸೊಸೆ. ನಿನ್ನೆ ಆ ಶ್ರಾವಣಿ ಮಾತಾಡಿದ್ದು ಒಂದಾ ಎರಡಾ? ಅದೇನ್ ಮಾತಾಡಿದ್ಲು ಪಾಪ ಅವರ ಮದುವೆ ನಿಂತೋಯ್ತು ಅಂತ ನೋವಲ್ಲಿದ್ಲು. ಪಾಪ ಪಾಪ ಅದೇನ್ ಮಾಡ್ಕೊಂಡ್ಲು ಏನೋ ಕಣ. ಅವ್ರು ಮಾತಾಡಿದ್ದನ್ನು ಕೇಳಿದ್ರೆ ನಮಗೆ ಏನಾರ ಮಾಡ್ಕೊಂಡ್ಬಿಡ್ಬೇಕು ಅಂತ ಅನಿಸ್ತಿತ್ತು. ನಂತದ್ರಲ್ಲಿ ಪಾಪ ಇವಳು ಚಿಕ್ಕ ಹುಡುಗಿ, ತಾಳ್ಮೆ ಬೇರೆ ಕಮ್ಮಿ. ಇಷ್ಟೊದ್ಗಾಗ್ಲೇ ಅವಳು ಅದೇನ್ ಮಾಡ್ಕೊಂಡಿರ್ತಾಳೋ, ಕೆರೆನೋ ಬಾವಿನೋ. ಲೇ ಶ್ರೀವಲ್ಲಿ, ಇಲ್ಲಿ ನೋಡೆ, ಅವಾಗಿಂದ ಒಂದೇ ಸಮ ವರ್ಧನಿಗೆ ಫೋನ್ ಮಾಡ್ತಾ ಇದ್ದೀನಿ. ಬಿಸಿ ಬರ್ತಾ ಇದೆ ಕಣೆ. ಅದ್ ಯಾರ ಜೊತೆ ಮಾತಾಡ್ತಿದ್ದಾನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನೀನೊಂದ್ಸರಿ ಟ್ರೈ ಮಾಡು ಮಗಳೇ. ಸರಿ ಇರಮ್ಮ. ಏನಾಗಿದೆ ಇವನ್ಗೆ? ಅಮ್ಮ ಅವನು ಬಿಸಿ ಬರ್ತಿಲ್ಲ, ಅವ್ನ್ ಫೋನ್ ಕಟ್ ಮಾಡ್ತಿದ್ದಾನೆ. ಏನು? ಕಾಲ್ ಕಟ್ ಮಾಡ್ತಿದ್ದಾನ? ಓಹೋ, ಸರಿ ಸರಿ ಸರಿ. ನಾನು ಅವನನ್ನ ಕಾಲ್ ಕಟ್ ಹಾಕಿ ಮನೇಲಿ ಕೂರ್ಸ್ಬೇಕಾಗಿತ್ತು. ಹೊರಗಡೆ ಹೋಗೋದಕ್ಕೆ ಬಿಟ್ಟೆ ನೋಡು, ಅದೇ ತಪ್ಪಾಗಿದ್ದು. ಈಗ ನನ್ನ ಕಾಲ್ನ ಕಟ್ ಮಾಡ್ತಿದ್ದಾನ. ಬರ್ಲಿ ಇವತ್ತು ಅವನ ಮನೆಗೆ. ಕಾಲ್ ಮುರಿತೀನಿ ಇವತ್ತು ಅವನ್ಗೆ. ಅಮ್ಮ ಅಣ್ಣ ಎಲ್ಲೋಗಿದ್ದಾನೆ? ಫ್ರೆಂಡ್ ನ ಮಾತಾಡ್ಕೊಂಡ್ ಬರ್ತೀನಿ ಅಂತ ರಾತ್ರಿ ಹೋದವನು ಕಣೆ, ಇನ್ನೂ ಬಂದಿಲ್ಲ. ಫೋನ್ ಮಾಡ್ತಾ ಇದ್ದೀನಿ, ಫೋನ್ ತಗೋತಾ ಇಲ್ಲ. ಎಲ್ಲಿ ಹೋಗಿದ್ದಾನೋ ಏನಾಗಿದ್ದಾನೋ ಒಂದು ಗೊತ್ತಾಗ್ತಿಲ್ಲ ನನ್ಗೆ. ಏನು ರಾತ್ರಿ ಹೋದವನು ಇಷ್ಟೊತ್ತಾದ್ರೂ ಬಂದಿಲ್ವಾ? ಅವ್ನ್ ಯಾವತ್ತೂ ಈ ತರ ನಡ್ಕೊಂಡವನೇ ಅಲ್ವಲ್ಲ? ಹೌದಲ್ವಾ? ಎಲ್ಲ ಹೋಗ್ಬಿಟ್ಟ ಹಾಗಾದ್ರೆ ಇವನು. ಅಯ್ಯೋ ದೇವ್ರೆ, ಇಷ್ಟ ಇಲ್ದಿರೋ ಮದ್ವೆ ಮಾಡ್ತೀವಿ ಅಂತ ಗೊತ್ತಿತ್ತು ಓಡ್ಗಿಡ್ ಹೋಗ್ಬಿಟ್ಟ ಹೇಗೆ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.